ನಂಜನಗೂಡು ಗುಂಡ್ಲುಪೇಟೆ ಬೈ ಎಲೆಕ್ಷನ್ ಮೇಲೆ ಪಂಚೋತ್ಸವದ ಎಫೆಕ್ಟ್ ಬೀರಿದೆ. ನಂಜನಗೂಡು ಗುಂಡ್ಲುಪೇಟೆ ಉಪಚುನಾವಣೆ ವೇಳೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ಎಫೆಕ್ಟ್ ಸಖತ್ತಾಗಿಯೇ ಬೀರಿದೆ. ಬೈ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸದೆ ಜಾತ್ಯತೀತ ಜನತಾದಳ ಹಿಂದೆ ಸರಿದಿದೆ. ಈ ಉಪಚುನಾವಣೆಯಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡುವುದಿಲ್ಲ ಹಾಗೂ ಉಪಸಮರದ ಎರಡೂ ಕಡೆಯೂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸದಿರಲು ನಿರ್ಧರಿಸಿದೆ ಎಂದು ಪಬ್ಲಿಕ್ ಟಿವಿಗೆ ಜೆಡಿಎಸ್ ಮೂಲಗಳು ತಿಳಿಸಿವೆ. ಜೆಡಿಎಸ್ನ ಈ ನಿರ್ಧಾರ ಬಿಜೆಪಿ ವೇಗಕ್ಕೆ ಬ್ರೇಕ್ ಹಾಕಲು ಜೆಡಿಎಸ್ ತಂತ್ರವೋ ಕಾಂಗ್ರೆಸ್ಗೆ ಆಂತರಿಕ ಬೆಂಬಲವೋ ತಿಳಿದು ಬಂದಿಲ್ಲ. 2018ರ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ರಣತಂತ್ರ ರೂಪಿಸುತ್ತಿದೆಯಾ, ಮುಂದಿನ ಚುನಾವಣೆಯಲ್ಲಿ ಮೈತ್ರಿಯ ಮುನ್ಸೂಚನೆ ನೀಡುತ್ತಿದೆಯೇ ಎನ್ನುವಂತಿದೆ. ಅಲ್ಲದೆ ರಾಜ್ಯದಲ್ಲಿ ರಾಹುಲ್ ಗಾಂಧಿ ಜೊತೆ ಕುಮಾರಸ್ವಾಮಿ ಕೈ ಜೋಡಿಸಿ ಮೋದಿ ಶಾ ಜೋಡಿಗೆ ತಿರುಗೇಟು ನೀಡಲು ರಣತಂತ್ರವನ್ನ ರೂಪಿಸಿದ್ದಾರಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಜೆಡಿಎಸ್ ಹಿಂದೆ ಸರಿಯೋದ್ರಿಂದ ಯಾರಿಗೆ ಲಾಭವಾಗಬಹುದು, ಯಾರಿಗೆ ಹೊಡೆತ ಬೀಳಬಹುದು? ದಿವ್ಯ, ಈಗಾಗಲೇ ನಂಜನಗೂಡು ಮತ್ತೆ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಒಂದು ಜೆಡಿಎಸ್ ಸ್ಪರ್ಧೆ ಮಾಡೋ ಹಿಂದೆ ಸರಿಯೋದಕ್ಕೆ ಕಾರಣ ಪ್ರಮುಖವಾಗಿ ಆ ಒಂದು ಕ್ಷೇತ್ರದಲ್ಲಿ ಒಂದು ಅಭ್ಯರ್ಥಿಗಳು ಇಲ್ಲ ಅನ್ನೋದಕ್ಕೂ ಕೂಡ ಒಂದು ಕಾರಣ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿನ ಕಾರ್ಯಕರ್ತರು ಮತ್ತೆ ಮುಖಂಡರ ಜೊತೆ ಒಂದು ಮಾತುಕತೆ ನಡೆಸಂತ ಜೆಡಿಎಸ್ ವರಿಷ್ಠರು ಅಂದ್ರೆ ಇಲ್ಲಿ ಈಗ ಹಾಕೋದ್ರಿಂದ ನಮಗೆ ಜೆಡಿಎಸ್ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಏನಾದರೂ ಅವರು ಆಂತರಿಕ ಬೆಂಬಲವನ್ನು ಕೊಡ್ತಾರ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಇದುವರೆಗೂ ಕೂಡ ಆ ಒಂದು ಬಗ್ಗೆ ಯಾವುದೇ ರೀತಿಯ ಜೆಡಿಎಸ್ ನ ನಾಯಕರು ಬಹಿರಂಗವಾಗಿ ಕೂಡ ಎಲ್ಲೂ ಕೂಡ ಮಾತನಾಡಿಲ್ಲ. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಗುಂಡ್ಲುಪೇಟೆಯಲ್ಲಿ ಜೆಡಿಎಸ್ ನ ಅಸ್ತಿತ್ವ ಅಷ್ಟೊಂದಿಲ್ಲ. ಯಾಕೆಂದ್ರೆ ಕಳೆದ ಚುನಾವಣೆಗಳಲ್ಲಿ ನೋಡ್ತಾ ಇದ್ರು ಕೂಡ ಆ ಒಂದು ಜೆಡಿಎಸ್ ನ ಅಸ್ತಿತ್ವ ಆ ಒಂದು ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಇಲ್ಲ. ಅದರ ಜೊತೆಗೆ ನಂಜನಗೂಡು ಕ್ಷೇತ್ರದಲ್ಲೂ ಕೂಡ ಕಳೆದ 2 ಚುನಾವಣೆಗಳಲ್ಲೂ ಕೂಡ ಒಂದು ಕಳಲೆ ಕೇಶವಮೂರ್ತಿ ಅವರು ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ 3ನೇ ಸ್ಥಾನಕ್ಕೆ ಅವರು ತೃಪ್ತಿ ಪಟ್ಕೊಂಡಿದ್ರು. ಹಾಗಾಗಿ ಈಗ ಕಳಲೆ ಕೇಶವಮೂರ್ತಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದ್ರಿಂದ ಅಲ್ಲಿ ಜೆಡಿಎಸ್ ಕೂಡ ಅಲ್ಲೂ ಕೂಡ ಅಭ್ಯರ್ಥಿ ಇಲ್ಲದಂತಾಗಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ಈ ಒಂದು ಚುನಾವಣೆಯಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಿ ಹೀನಾಯವಾಗಿ ಸೋತ್ರೆ ಅದು ಮುಂದಿನ ಚುನಾವಣೆಗಳಿಗೆ ಒಂದು ರೀತಿಯಲ್ಲಿ ಬೇರೆ ಕೆಟ್ಟ ಸಂದೇಶ ಹೋಗುತ್ತೆ. ಈ ಒಂದು ಕಾರಣದಿಂದಾಗಿ ಅಲ್ಲಿ ನಿಲ್ಲಿಸೋದು ಬೇಡ ಅನ್ನೋ ತೀರ್ಮಾನಕ್ಕೆ ಆ ಒಂದು ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಿಸಿ ವರಿಷ್ಠರು ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಆ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿಲ್ಲ. ಈಗ ಇನ್ನೇನ ಕೆಲವೇ ಕ್ಷಣಗಳಲ್ಲಿ ಆ ಬಗ್ಗೆ ಕುಮಾರಸ್ವಾಮಿ ಅವರು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಪ್ರಮುಖವಾಗಿ ಒಂದು ಜೆಡಿಎಸ್ ನ ಈ ನಡೆಯಿಂದ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಬಹುದು, ಕಾಂಗ್ರೆಸ್ಗೆ ಆಂತರಿಕವಾಗಿ ಅವರು ಬೆಂಬಲವನ್ನು ಕೊಡಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ದಿವ್ಯಾ, ಆದ್ರೆ ಇದು ಎಲ್ಲೋ ಒಂದ್ ಕಡೆ ಅವರಿಗೆ ಬರಬಹುದಾದಂತಹ ಓಟನ್ನ ಇನ್ಯಾರಿಗೂ ತಲುಪಿಸೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅವರಿಗೆ ಅಭ್ಯರ್ಥಿನೇ ಇಲ್ಲ ಅಂತ ಅಂದಾಗ ಇದು ಆಂತರಿಕವಾಗಿ ಯಾವ ರೀತಿ ಬೆಂಬಲವಾಗಿ ಕಾಣಿಸುತ್ತೆ ಮತ್ತು ಬಿಜೆಪಿಗೆ ಇದು ಯಾವ ರೀತಿಯಾಗಿ ಹೊಡೆತವಾಗಬಹುದು ಅಂತ ಅನ್ಸುತ್ತೆ? ದಿವ್ಯ, ಇದು ಕೇವಲ ಉಪಚುನಾವಣೆಗೆ ಅಷ್ಟೇ ಸೀಮಿತವಾಗಿಲ್ಲ. ಈ ಒಂದು ಜೆಡಿಎಸ್ ನ ಒಂದು ತಂತ್ರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಂಬರುವ ಒಂದು ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಜೆಡಿಎಸ್ ಈ ನಿರ್ಧಾರಕ್ಕೆ ಬಂದಿದೆ. ಒಂದು ವೇಳೆ ಈಗ ಒಂದು ಕಾಂಗ್ರೆಸ್ಗೆ ಆಂತರಿಕವಾಗಿ ಒಂದು ಬೆಂಬಲವನ್ನ ಕೊಟ್ಟದ್ದೇ ಆದ್ರೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅದು ನಮಗೆ ಅನುಕೂಲಕರ ಆ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಯಾಕಂದ್ರೆ ಈಗಾಗಲೇ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ನೋಡಿರ್ಬೋದು, ಒಂದು ಬಿಜೆಪಿ ಸಾಕಷ್ಟು ಒಂದು 300ಕ್ಕೂ ಹೆಚ್ಚು ಒಂದು ಸ್ಥಾನಗಳನ್ನು ಪಡೆದು ಎಲ್ಲವನ್ನು ಕೂಡ ಈಗ ಛಿದ್ರ ಮಾಡಿದ್ದಾರೆ ಎಲ್ಲಾ ಪಕ್ಷಗಳ ಒಂದು ಕಾರ್ಯವೈಖರಿಯನ್ನು ಕೂಡ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಆಗ್ಬೋದು. ಹಾಗಾಗಿ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆದ್ರೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸೋದು ಅನಿವಾರ್ಯ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಒಂದು ಮೈತ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಇದು ಅನುಕೂಲಕಾರಿ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಈ ನಿರ್ಧಾರ ತಳೆದಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಆದ್ರೆ ಈಗಲೇ ಆ ಒಂದು ಯಾವುದೇ ವಿಚಾರಗಳನ್ನು ಕೂಡ ಬಹಿರಂಗವಾಗಿ ಯಾರೊಬ್ರು ಮಾತನಾಡ್ತಾ ಇಲ್ಲ ದಿವ್ಯಾ.
ಮೈತ್ರಿ ಅಲ್ಲದೆ ಜೆಡಿಎಸ್ಗೆ ಬೇರೆ ಆಯ್ಕೆ ಇಲ್ಲ ಅಂತನ ಅರ್ಥ ರವೀಶ್? ದಿವ್ಯಾ, ಇದು ರಾಜಕೀಯ ತಂತ್ರಗಾರಿಕೆಯಲ್ಲಿ, ಯಾಕೆಂದ್ರೆ ಈಗಾಗಲೇ ಬಿಹಾರದಲ್ಲೂ ಕೂಡ ನಾವು ನೋಡ್ತಾ ಇರ್ಬೋದು. ಬಿಹಾರ ಚುನಾವಣೆಯಲ್ಲೂ ಕೂಡ ಮಹಾಗಠಬಂಧನ್ ನಡೀತು. ಆ ಒಂದು ಸಂದರ್ಭದಲ್ಲಿ ಬಿಜೆಪಿಯನ್ನ ಮಣ್ಣು ಮುಕ್ಕಿಸಿತು ಅಲ್ಲಿ ಮಹಾಗಠಬಂಧನ್ ಇದರಿಂದಾಗಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ರಾಜಕೀಯ ಲೆಕ್ಕಾಚಾರಗಳಲ್ಲಿ ಈ ರೀತಿ ಏರುಪೇರುಗಳಾದಂತಹ ಸಂದರ್ಭದಲ್ಲಿ ಈ ಒಂದು ಮೈತ್ರಿ ಅನಿವಾರ್ಯ ಆಗುತ್ತೆ ಎಲ್ಲಾ ಪಕ್ಷಗಳಿಗೂ ಅನ್ನೋದು ಕೂಡ ಈಗ ನಾವು ಗೊತ್ತಾಗಿರುವಂತಹ ಉದಾಹರಣೆಗಳನ್ನು ಕೂಡ ನಾವು ನೋಡಿರ್ಬೋದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಬಿಜೆಪಿಯ ವಿರುದ್ಧವಾಗಿ ಒಂದು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆಗುತ್ತೆ ಅನ್ನೋ ಒಂದು ಕೂಡ ಒಂದು ರೀತಿಯಲ್ಲಿ ಮುನ್ಸೂಚನೆ ಒಂದು ರಾಜ್ಯ ರಾಜಕೀಯ ಒಂದು ಪಡಸಾಲೆಯಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಮುಂದಿನ ದಿನಗಳಲ್ಲಿ ಅದಕ್ಕೆ ಕಾಲ ಪಕ್ವವಾದಂತಹ ಸಂದರ್ಭದಲ್ಲಿ ಅದಕ್ಕೂ ಮೈತ್ರಿ ಆದ್ರೂ ಅಚ್ಚರಿ ಪಡಿಬೇಕಾಗಿಲ್ಲ. ಈ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನ ಹೇಗೆ ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬೈ ಎಲೆಕ್ಷನ್ ನಿಂದಲೇ ಆರಂಭ ಮಾಡ್ತಾ ಇದ್ದಾರೆ ಕೂಡ ಎಲ್ಲಾ ಪಕ್ಷಗಳು. ಅದರಲ್ಲೂ ಕೂಡ ಜೆಡಿಎಸ್ ಮುಂದೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ದಿವ್ಯಾ, ಈಗ ಅವ್ರು ನಡೆಸುವಂತಹ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಯಾವ ವಿಷಯವನ್ನ ಪ್ರಸ್ತಾಪ ಮಾಡಬಹುದು ಅಂತ ನಿರೀಕ್ಷೆ ಮಾಡಬಹುದಾಗಿದೆ? ದಿವ್ಯಾ, ಈ ಒಂದು ಸುದ್ದಿಗೋಷ್ಠಿ ಬಹಳಷ್ಟು ಕುತೂಹಲವನ್ನು ಮೂಡಿಸಿದೆ. ಏನು ಸಬ್ಜೆಕ್ಟ್ ಅಂತಲೂ ಕೂಡ ಈ ಒಂದು ವಿಚಾರದಲ್ಲಿ ಹೇಳ್ತಾ ಇಲ್ಲ. ಮತ್ತೆ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಿರ್ತಕ್ಕಂಥ ಕೊಠಡಿಯಲ್ಲೂ ಕೂಡ ದೊಡ್ಡದಾಗಿ ಪ್ರೊಜೆಕ್ಟರ್ ಅನ್ನು ಕೂಡ ಹಾಕಿದ್ದಾರೆ. ಹಾಗಾಗಿ ಅವರು ವೆಬ್ಸೈಟ್ ಲಾಂಚ್ ಮಾಡ್ತಾರೋ, ಬೇರೆ ಏನಾದ್ರೂ ದಾಖಲೆಗಳ ಒಂದು ಹಗರಣಗಳ ದಾಖಲೆಗಳ ವಿಡಿಯೋ ಬಿಡುಗಡೆ ಮಾಡ್ತಾರೋ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಬಗ್ಗೆ ಕೂಡ ಮಾತನಾಡ್ತಾರೆ. ಹಾಗಾಗಿ ಕುಮಾರಸ್ವಾಮಿ ಅವರ ಒಂದು ಬರುವಿಕೆಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿ ಆರಂಭ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾವ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ದೇಶದ ರಾಜಕೀಯ ದಿಕ್ಸೂಚಿಯಂತೆ ಹೇಳಲಾಗ್ತಾ ಇದ್ದಂತಹ ಉತ್ತರ ಪ್ರದೇಶದ ಚುನಾವಣೆ ಅತ್ಯಂತ ವಿಚಿತ್ರ ರೀತಿಯಲ್ಲಿ ಬಹುಶಃ ಭಾರತೀಯ ಜನತಾ ಪಕ್ಷ ಅಮಿತ್ ಶಾ ಅಥವಾ ನರೇಂದ್ರ ಮೋದಿ ಅವರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಅದರ ಫಲಿತಾಂಶವನ್ನ ಹೊರಕ್ಕೆ ಕೊಟ್ಟಿದೆ. ಇಡೀ ಉತ್ತರ ಪ್ರದೇಶವೇ ಒಮ್ಮೆಲೆ ಎದ್ದು ನಿಂತು ಮತವನ್ನ ಹಾಕಿರುವ ರೀತಿ ಕಾಣಿಸ್ತಾ ಇದೆ. ದೇಶದ ಹೃದಯ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ದಿಗ್ವಿಜಯ ಕಂಡಿದೆ. ಎಲ್ಲರ ನಿರೀಕ್ಷೆಗಳನ್ನ ತಲೆಕೆಳಗು ಮಾಡಿದೆ. ಮಹಾ ಫಲಿತಾಂಶ ಮೋದಿ ಪಡೆಯನ್ನು ಸಂಭ್ರಮದ ಅಲಿಯಲ್ಲಿ ತೇಲಿಸಿದೆ.